ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿಯೂ ಕೂಡ ಕರ್ತನ ಸನ್ನಿಧಾನದಲ್ಲಿ ತಿರುಗೊಮ್ಮೆ ಆತನ ಸಾನ್ನಿಧ್ಯದಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಒಂದು ಹೊಸ ವಿಷಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಕರ್ತನ ಸನ್ನಿಧಿಯಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಸತ್ಯವೇದಗಳನ್ನ ಆಮೋಸನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 15ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಆಮೋಸನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 15ನೇ ವಚನ. ಆ ವಚನ ಈ ರೀತಿಯಲ್ಲಿ ಹೇಳ್ತಾ ಇದೆ: ನಾನು ನನ್ನ ಜನರಾದ ಇಸ್ರೇಲರ ದುರವಸ್ಥೆಯನ್ನು ತಪ್ಪಿಸುವೆನು. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ದ್ರಾಕ್ಷಿಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ಫಲ ವೃಕ್ಷಗಳನ್ನು ಬೆಳೆಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿಶ್ವಾಸಿಗಳ ಮಧ್ಯದಲ್ಲಿ ಆಗಿರಬಹುದು, ದೇವಜನರ ಮಧ್ಯದಲ್ಲಿ ಆಗಿರಬಹುದು, ಅಥವಾ ಸೇವಕರುಗಳ ಮಧ್ಯದಲ್ಲಿ ಆಗಿರಬಹುದು, ಅನೇಕ ಕ್ರಿಸ್ತನಲ್ಲಿ ಬರುವ ಅಂತ ಸಂದರ್ಭದಲ್ಲಿ ಅನೇಕ ಆಸ್ತಿ ವಿಚಾರಗಳಲ್ಲಿ ಅಥವಾ ತಮ್ಮ ಸ್ವಾಸ್ಥ್ಯದ ವಿಚಾರಗಳಲ್ಲಿ, ತಮ್ಮ ಮಕ್ಕಳ ವಿಚಾರದಲ್ಲಿ, ತಾವಿರುವಂತ ಲೀಸ್ ಮನೆಗಳಾಗಿರ್ಬೋದು, ಬಾಡಿಗೆ ಮನೆಗಳ ವಿಚಾರಗಳಲ್ಲಿ, ಮತ್ತು ಮಕ್ಕಳ ಎಜುಕೇಶನ್ ವಿಚಾರದಲ್ಲಿ, ಮತ್ತು ಅವರ ಭವಿಷ್ಯದ ವಿಚಾರದಲ್ಲಿ, ಅಥವಾ ತಮಗೆ ಪಿತ್ರಾರ್ಜಿತವಾಗಿ ಪಿತೃಗಳಿಂದ ಬರುವಂತ ಆಸ್ತಿಗಳ ವಿಚಾರವಾಗಿ ಅನೇಕ ಜನರು ವಿಶ್ವಾಸಿಗಳು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ನಮ್ಮ ಪ್ರಾರ್ಥನೆಯಲ್ಲಿ ಬಂದು ಹೇಳಿದಾಗ ಈ ರೀತಿಯಲ್ಲಿ ಹೇಳ್ತಾರೆ: ನನಗಿಷ್ಟು ಬರಬೇಕಾಗಿತ್ತು, ಆದ್ರೆ ನನಗೆ ಅನ್ಯಾಯ ಮಾಡಿದ್ರು. ನನಗಿಷ್ಟು ಕೊಡಬೇಕಾಗಿತ್ತು, ನನಗೆ ಅನ್ಯಾಯ ಮಾಡಿದ್ರು. ನನಗೆ ಅವರು ಕೊಡ್ತಾ ಇಲ್ಲ. ಏನಾದ್ರೂ ಕೂಡ ಹಿಡ್ಕೊಂಡು ಕೂತಿದ್ದಾರೆ. ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಲೋಕದ ರೀತಿಯಲ್ಲಿ ಜಗಳ ಆಡೋದಕ್ಕಾಗೋದಿಲ್ಲ. ಲೋಕದ ರೀತಿಯಲ್ಲಿ ಬೈದಾಡೋದಕ್ಕಾಗೋದಿಲ್ಲ. ಲೋಕದ ರೀತಿಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತಂದ್ರೆ ಮಾಟ ಮಂತ್ರಗಳನ್ನ ಪ್ರಯೋಗಿಸುವಂತ ಒಂದು ಆ ರೀತಿಯ ಸ್ವಭಾವವನ್ನ ದೇವರು ನಮಗೆ ಕಲಿಸಿಲ್ಲ. ಅದಕ್ಕೆ ದೇವರ ವಾಕ್ಯ ಬೆಂಬಲವನ್ನ ಕೊಡೋದಿಲ್ಲ. ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ್ಲೂ ಅಷ್ಟೇ ಆ ವ್ಯಕ್ತಿಗಳಿಗೆ ಕೆಟ್ಟದಾಗ್ಲಿ, ಆ ವ್ಯಕ್ತಿಗಳು ನಾಶವಾಗ್ಲಿ, ಆ ವ್ಯಕ್ತಿಗಳಿಂದ ಕಿತ್ಕೊಂಡು ನಮಗೆ ಕೊಡು, ಅಥವಾ ಆ ವ್ಯಕ್ತಿಗಳನ್ನ ನಾಶ ಮಾಡಿ ನಮಗೆ ದಯಪಾಲಿಸು ಎನ್ನುವ ರೀತಿಯಲ್ಲಿ ಎಂದಿಗೂ ಕೂಡ ನಾವು ಪ್ರಾರ್ಥನೆ ಮಾಡುವ ಅವಕಾಶ ಇಲ್ಲ. ಆದ್ರೆ ಕರ್ತನೆ ಏನ ಹೇಳ್ತಾ ಇದ್ದಾನೆ, ಈ ರೀತಿಯ ಸಮಸ್ಯೆಗಳನ್ನ ಎದುರಿಸುವಂತ ವಿಶ್ವಾಸಿಗಳು, ಸೇವಕರು ನಾವುಗಳಾಗಿರುವುದಾದ್ರೆ ಇವತ್ತಿನ ದಿವಸ ಇದು ನಿಮಗಿರುವಂತ ಸಂದೇಶ ಆಗಿದೆ. ಕರ್ತನ ಹೇಳುತ್ತಿರುವಂತಹ ಮಾತನ್ನ ಗಮನವಿಟ್ಟು ಕೇಳ್ರಿ. ಕರ್ತನ ಹೇಳ್ತಾ ಇದ್ದಾನೆ ಆಮೋಸನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ. ಈತನು ಚಿಕ್ಕ ಪ್ರವಾದಿಗಳಲ್ಲಿ ಒಬ್ಬನಾಗಿದ್ದನು. ಆಮೋಸನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 15ನೇ ವಚನದಲ್ಲಿ, ನಾನು ನನ್ನ ಜನರಾದ ಇಸ್ರಾಯೇಲರ ದುರವಸ್ಥೆಯನ್ನು ತಪ್ಪಿಸುವೆನು. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ದ್ರಾಕ್ಷಿಯ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ಫಲವೃಕ್ಷಗಳನ್ನು ಬೆಳೆಸಿ ಹಣ್ಣುಗಳನ್ನು ತಿನ್ನುವರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ 4 ವಿಚಾರಗಳನ್ನು ನೋಡ್ತಾ ಇದ್ದೇವೆ. ಒಂದು, ಇಸ್ರೇಲರಿಗೆ ದುರವಸ್ಥೆ ಬಂದಿತ್ತು. ಎರಡನೇದಾಗಿ, ಅವರು ವಾಸಿಸುವಂತಹ ಮನೆಗಳಿಗೆ, ಅವರು ವಾಸಿಸುವಂತ ಪಟ್ಟಣಗಳಲ್ಲಿ ಸಮಸ್ಯೆ ಉಂಟಾಗಿತ್ತು. ಅವರು ಕುಡಿಯುವಂತ ದ್ರಾಕ್ಷಾರಸ ಎಂದು ನೋಡುವಾಗ ಮದ್ಯ ಅಲ್ಲ, ಅಲ್ಲಿ ಮದ್ಯದ ಬಗ್ಗೆ ಹೇಳ್ತಾ ಇಲ್ಲ. ಆಮಲ್ಲಿ ಇರುವಂತ ಮದ್ಯದ ಬಗ್ಗೆ ಹೇಳ್ತಾ ಇಲ್ಲ. ದ್ರಾಕ್ಷಾರಸ ನೋಡುವಾಗ, ಅರ್ಥ ನೋಡುವಾಗ ಸಮೃದ್ಧಿ, ತಮಗೆ ಬೇಕಾದಂತ ಖರ್ಚುಗಳನ್ನ ಮಾಡೋದಕ್ಕೆ ಬೇಕಾದಂತ ತಮಗಿರುವಂತ ಸ್ಯಾಲರಿ, ಅದನ್ನ ಅವರು ಅದರ ವಿಚಾರವಾಗಿ ಕರ್ತನೆ ಹೇಳ್ತಾನೆ. ಅದೇ ರೀತಿಯಲ್ಲಿ ತನಗಿರುವಂತ ಹಸಿವನ್ನ ನೀಗಿಸುವಂತ ಆಹಾರ, ಇದೆಲ್ಲದಕ್ಕೂ ಕೊರತೆ ಬಂದಿದೆ. ಒಂದು, ದುರವಸ್ಥೆ ಬಂದಿದೆ. ಎರಡನೇದಾಗಿ, ತಾವು ಕಟ್ಟಿಕೊಂಡಿರುವಂತ, ತಾವು ನಿವಾಸದಲ್ಲಿರುವಂತ ಮನೆಗಳಲ್ಲಿ ಅವರು ಸಮಾಧಾನದಿಂದ ಜೀವಿಸೋದಕ್ಕಾಗ್ತಾ ಇಲ್ಲ. ಮೂರನೇದಾಗಿ, ಅವರು ಅಂದ್ರೆ ಸಮೃದ್ಧಿಯನ್ನ ತಮಗೆ ತಾವು ಅರ್ನ್ ಮಾಡಿದಂತ, ತಾವು ಕಷ್ಟಪಟ್ಟಂತ ಸಂಬಳದಲ್ಲಿ ಜೀವನ ಮಾಡೋಕ್ಕಾಗ್ತಾ ಇಲ್ಲ. ಸಾಲಗಳಾಗಿರ್ಬೋದು, ಲೋನ್ಗಳಾಗಿರ್ಬೋದು, EMIಗಳಾಗಿರ್ಬೋದು, ಅನೇಕ ತೊಂದರೆಗಳು, ಚೀಟಿಗಳಾಗಿರ್ಬೋದು, ಅಥವಾ ತಿಂಗಳು ಕೊನೆ ಆಗೋಷ್ಟೊತ್ತಿಗೆ ಸ್ಯಾಲರಿಗಿಂತ, ಸಂಬಳಕ್ಕಿಂತ ಹೆಚ್ಚಾದ ಹಣವನ್ನ ಕಟ್ಟುವಂತ ವಿಚಾರಗಳಾಗಿದ್ದು, ಫೀಸ್ ಆಗಿರ್ಬೋದು, ಬಾಡಿಗೆಗಳಾಗಿರ್ಬೋದು,
ಅದೇ ರೀತಿಯಲ್ಲಿ ಇನ್ನೊಂದು ಹಣ್ಣುಗಳನ್ನು ತಿನ್ನೋರು, ಮನೆಗೆ ಸಾಮಾನುಗಳಿಲ್ಲ, ಮನೆಗೆ ದಿನಸಿ ಸಾಮಾನುಗಳಿಲ್ಲ, ಹಸಿವಲ್ಲಿ ಮಕ್ಕಳು, ಹೆಂಡತಿ ಅಥವಾ ಗಂಡನು ಎಲ್ಲರೂ ಕೂಡ ಪರಿತಪಿಸ್ತಿರುವಂತ ಪರಿಸ್ಥಿತಿ ಇಸ್ರೇಲರ ಪರಿಸ್ಥಿತಿ ಆಗಿತ್ತು. ಆದರೆ ಆ ಇಸ್ರೇಲರ ಪರಿಸ್ಥಿತಿಯನ್ನ ಕರ್ತನು ಈಗ ಪುನರ್ಸ್ಥಾಪಿಸಕ್ಕೆ ಹೋಗ್ತಾ ಇದ್ದಾನೆ. ಅಂತಂದ್ರೆ ಈ ಎಲ್ಲ ವಿಚಾರಗಳಲ್ಲಿ ತೊಂದರೆ ಸಮಸ್ಯೆಗಳನ್ನ ಇಸ್ರೇಲರು ಎದುರಿಸ್ತಾ ಇದ್ದಾರೆ ಅಂತ ಅರ್ಥ. ಇವತ್ತಿನ ದಿವಸ ನಮಗೆ ದುರಾವಸ್ಥೆ ಬಂದಿದೆಯಾ? ನಮಗೆ ನಮ್ಮ ಮನೆಗಳಲ್ಲಿ ನಾವು ವಾಸ ಮಾಡುವಾಗ ನಮಗೆ ಸಮಾಧಾನ ಇಲ್ಲದ ಹಾಗೆ ಯಾರಾದ್ರೂ ಮಾಡ್ತಾ ಇದ್ದಾರ? ನಮಗೆ ನಮ್ಮ ಸ್ವಂತ ಸ್ವಾಸ್ಥ್ಯ ನಮ್ಮಲ್ಲಿ ಹೆಸರಿದ್ರು ಕೂಡ ನಾವಲ್ಲಿ ಹೋಗದ ರೀತಿಯಲ್ಲಿ, ನಾವು ಅನುಭವ ಮಾಡದ ರೀತಿಯಲ್ಲಿ, ಅದರಿಂದ ಬರುವಂತ ಫಲವನ್ನ ಹೊಂದದ ರೀತಿಯಲ್ಲಿ ಯಾರಾದ್ರೂ ಮಾಡ್ತಾ ಇದ್ದಾರ? ಅವುಗಳಿಂದ ಬರುವಂತ ಫಲ ಸಮೃದ್ಧಿಯನ್ನ ನಾವು ಅನುಭವಿಸದ ಹಾಗೆ ತಡೆ ಮಾಡ್ತಾ ಇದ್ದಾರ? ಅಥವಾ ಹಣ್ಣುಗಳನ್ನ ತಿನ್ನಂದ್ರೆ ನಮಗೆ ಹಸಿವನ್ನ ನೀಗಿಸುವುದಕ್ಕೋಸ್ಕರವಾಗಿ ನಾಳೆ ಬೆಳಿಗ್ಗೆ ಏನ್ ಮಾಡೋಣ, ನಾಳೆಗೆ ಮಧ್ಯಾಹ್ನಕ್ಕೆ ಏನಿದೆ ಅನ್ನುವ ರೀತಿಯಲ್ಲಿ ನಮ್ಮನ್ನ ಇಟ್ಟಿದ್ದಾರ? ಒಂದು ವೇಳೆ ಆ ರೀತಿಯಲ್ಲಿ ಕಷ್ಟದ ಮಧ್ಯದಲ್ಲಿ ನಾವು ಹಾದು ಹೋಗ್ತಿದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನಿಮ್ಮ ಕಷ್ಟದ ದಿನಗಳು ಮುಗಿದು ಹೋದವು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಮಗೆ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಈ ಎಲ್ಲಾ ಸಮಸ್ಯೆಗಳಲ್ಲಿ ಬಳಲಿ ಬಾಯಾರಿದವರೇ, ಕರ್ತನು ಕರೀತಾ ಇದ್ದಾನೆ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ. ಹಾಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇಸ್ರೇಲರನ್ನ ಪುನರ್ಸ್ಥಾಪಿಸಿದ ರೀತಿಯಲ್ಲಿ ನಮ್ಮನ್ನು ಕೂಡ ಪುನರ್ಸ್ಥಾಪಿಸಲು ಬಯಸುತ್ತಾನೆ. ಆತನು ನಮ್ಮ ದುರಾವಸ್ಥೆಯನ್ನ ತೆಗೆದು ಹಾಕಲು ಬಯಸುತ್ತಾನೆ. ನಾವು ನೆಲೆಸಿರುವಂತ ಜಾಗವನ್ನ, ನಮಗೆ ಪಿತೃಗಳಿಂದ ಬಂದಿರುವಂತ ಸ್ವಾಸ್ಥ್ಯವನ್ನ ನಮ್ಮ ಕೈಗೆ ಒಪ್ಪಿಸಲಿಕ್ಕಿದ್ದಾನೆ. ಅದೇ ರೀತಿಯಲ್ಲಿ ಆತನು ನಮಗೆ ಸಮೃದ್ಧಿಯನ್ನ, ನಾವು ಅರ್ನ್ ಮಾಡಿದಂತ ಸಂಬಳ, ನಾವು ದುಡಿದಂತ ಸಂಬಳ ನಮಗೆ ತಿಂಗಳ ಕೊನೆಯವರೆಗೂ ಖರ್ಚಾಗಿ ಮಿಕ್ಕುವ ಹಾಗೆ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. EMIಗಳು, ಸಾಲಗಳು, ಲೋನ್ಗಳು, ಅದೇ ರೀತಿಯಲ್ಲಿ ಹೆಚ್ಚಾದ ವಿಚಾರಗಳಲ್ಲಿ ಈ ಚೀಟಿಗಳು ಅಥವಾ ಹಾಸಿಗೆ ತಕ್ಕಷ್ಟು ಕಾಲು ಚಾಚದೆ ಹೆಚ್ಚಾಗಿ ಕಾಲು ಚಾಚಿ ಅನೇಕ ಮಾಡಿರುವಂತಹ ಕಮಿಟ್ಮೆಂಟ್ ಗಳನ್ನ ಕರ್ತನು ಕೊನೆಗೊಳಿಸಲಿಕ್ಕಿದ್ದಾನೆ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿದ. ಅದೇ ರೀತಿಯಲ್ಲಿ ನೀನು ಹಸಿವೆಯಲ್ಲಿ ಎಂದಿಗೂ ಕೂಡ ಬಾಯಾರೋದಿಲ್ಲ ಅನ್ನೋದನ್ನ ಕರ್ತನ ಹೇಳ್ತಾ ಇದ್ದಾನೆ. ಈ ದಿವಸ ಇದನ್ನ ರಿಸೀವ್ ಮಾಡುವವರು ಯಾರಾದಿದ್ದಾರೆ? ಹಾಲೆಲೂಯಾ. ಕರ್ತನು ಸರ್ವಶಕ್ತನಾದ ದೇವರಾಗಿದೆ. ಆತನು ಒಂದು ಮಾತನ್ನು ಹೇಳುವಾಗ ಅದು ನೆರವೇರುವ ಮಾತಾಗಿದೆ. ಆಮೋಸನು 9:15 ವಚನದಲ್ಲಿ ಹೇಳಿದಂತ ಆ ವಚನ ಅವತ್ತಿನ ದಿವಸ ಹೇಳಿದಂತ ಇದು ಇಸ್ರೇಲರೇ ಹೇಳಿದಾಗಿದೆ. ನಾವು ಯಾರಲ್ಲ ಪ್ರಿಯರೇ, ನಾವು ಆತ್ಮಿಕವಾದ ಇಸ್ರೇಲರು. ಆ ಊರನ್ನೇ ಮಾಡಕ್ಕೆ ಕಾಡನ್ನೇ ಮರಗಳಾಗಿ ಕಸಿ ಹೊಂದಿದವರು ನಾವಾಗಿದ್ದೇವೆ. ಇವತ್ತಿನ ದಿವಸ ಕರ್ತನ ಹೇಳಿದೆ, ನಿನ್ನ ದುರಾವಸ್ಥೆಯನ್ನು ನಾನು ತೆಗೆದು ಹಾಕ್ತೇನೆ, ನಿನ್ನ ಮನೆಗಳನ್ನ ನಾನು ಪುನಃ ಕಟ್ಟುತ್ತೇನೆ. ನಿನ್ನ ಮನೆಯಲ್ಲಿ ಏನೋ ಹಾನಿಯಾಗಿದೆಯೋ, ಯಾವ ವ್ಯಕ್ತಿಗಳನ್ನು ಕಳೆದುಕೊಂಡಿದೆಯೋ ಅದನ್ನು ನೀನು ಪುನಃ ನಾನು ಕಟ್ಟುತ್ತೇನೆ. ಅದೇ ರೀತಿಯಲ್ಲಿ ನಿನಗೆ ಸಮೃದ್ಧಿ, ನೀನು ಅರ್ನ್ ಮಾಡಿದಂತ, ನೀನು ದುಡಿದಂತ ನಿನ್ನ ಸಂಬಳದಲ್ಲಿ ನೀನು ಜೀವಿಸುವ ಹಾಗೆ ನಾನು ನಿನ್ನನ್ನು ಮಾಡುತ್ತೇನೆ. ಅದೇ ರೀತಿಯಲ್ಲಿ ನಿನಗೆ ಹಸಿವಿನ ಬೇಗೆ ಇದೆಯಾ, ಆ ಹಸಿವಿನ ಬೇಗೆಯನ್ನು ತೆಗೆದುಹಾಕ್ತೇನೆ. ಇವತ್ತಿನ ದಿವಸ ನಮಗೆ ಹಸಿವು ಇಲ್ಲದೆ ಹೋದ್ರೂ ಕೂಡ ನಮ್ಮ ಮಕ್ಕಳು ಏನಾದರೂ ಒಂದು ಚಿಕ್ಕದನ್ನು ಕೇಳಿದಾಗ ನಮಗೆ ಕೊಡಕ್ಕಾಗ್ತಿಲ್ವೇ, ಕರ್ತನು ಅದನ್ನ ಕೊಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಕರ್ತನ ಹೇಳಿದೆ 15ನೇ ವಚನದಲ್ಲಿ, ನಾನು ಅವರನ್ನ ಸ್ವದೇಶದಲ್ಲಿ ನೆಲೆಗೊಳಿಸುವೆನು, ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಅವರನ್ನ ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಜನರು ಬಾಡಿಗೆ ಮನೆಗೆ ನಾನು ಹೋಗಿ ಅವರು ಪ್ರಾರ್ಥನೆಗೆ ಅಂತ ಅನ್ಕೊಂಡು ಬರ್ತಾರೆ. ಬಂದು ಸ್ವಲ್ಪವೇ ದಿನಗಳಲ್ಲಿ ಅವರಿಗೆ ಓನರ್ ಪ್ರಾಬ್ಲಮ್, ಅಥವಾ ಹಿಂದಿನ ಬಾಡಿಗೆದಾರರ ಪ್ರಾಬ್ಲಮ್, ಅಥವಾ ಡ್ರೈನೇಜ್ ಪ್ರಾಬ್ಲಮ್, ಅಥವಾ ಇನ್ನೂ ಅನೇಕ ಸಮಸ್ಯೆಗಳು ಆ ಒಂದು ಮನೆಗಳಲ್ಲಿ ಅವರು ಫೇಸ್ ಮಾಡ್ತಾ ಇರ್ತಾರೆ. ಅದೇ ಸ್ವಾಸ್ಥ್ಯದ ವಿಚಾರ ನೋಡುವಾಗ ಸ್ವಂತ ಜಾಗ ಅವರ ಹೆಸರಿಗೆ ಬರಬೇಕಾಗಿತ್ತು, ಆದ್ರೆ ಬೇರೆಯವರು ಅದರಲ್ಲಿ ಆ ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ, ಬೇರೆಯವರು ಒಡೆತನ ಮಾಡ್ತಾ ಇದ್ದಾರೆ, ಬೇರೆಯವರು ಆಕ್ರಮಣ ಮಾಡಿಕೊಂಡು ಅವರನ್ನು. ಆದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನಿನ್ನನ್ನು ನಾನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಹಲ್ಲೆಲೂಯಾ. ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ನಿನ್ನನ್ನು ಯಾರು ಕಿತ್ತಾಕೋದಿಲ್ಲ, ಯಾರು ಹೊರಗಡೆ ಹಾಕೋದಿಲ್ಲ ಅನ್ನೋದನ್ನ ಇದು ಯಾರು ನೋಡಿ? ನಿನ್ನ ದೇವರಾದ ಯೆಹೋವನ ನುಡಿ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರ ನುಡಿ ಇದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಪ್ರವಾದನೆ, ಯೆಶಾಯ ಪ್ರವಾದನೆ ಗ್ರಂಥ 61ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ಯೆಶಾಯ ಪ್ರವಾದನೆ ಗ್ರಂಥ
61ನೇ ವಚನ 61ನೇ ಅಧ್ಯಾಯ 4ನೇ ವಚನ ನೋಡು. ಪುರಾತನ ಕಾಲದಲ್ಲಿ ಹಾಳಾದ ನಿವೇಶನಗಳನ್ನು ತಿರುಗಿ ಕಟ್ಟುವರು, ಪೂರ್ವದಲ್ಲಿ ಪಾಳು ಬಿದ್ದದ್ದನ್ನು ಪುನಃ ಎಬ್ಬಿಸುವರು, ತಲಾಂತರಗಳಿಂದ ಹಾಳು ಬೀಳಾದ ಪಟ್ಟಣಗಳನ್ನು ಜೀರ್ಣೋದ್ಧಾರ ಮಾಡುವರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲವೂ ಕೂಡ ಪುನರ್ಸ್ಥಾಪನೆಯ ಬಗ್ಗೆ ಮಾತಾಡ್ತಿದೆ ಪ್ರಿಯರೇ. ನನಗೆ ಗೊತ್ತಿಲ್ಲ, ಇದು ನೇರವಾಗಿ ದೇವರು ಕರ್ತನು ಒಬ್ಬರ ಹತ್ರ ಮಾತಾಡ್ತಾ ಇದ್ದಾನೆ. ಆತನು ಅದನ್ನು ನೇರವಾಗಿ ಮಾತಾಡ್ತಾ ಇದ್ದಾರೆ. ಏನಂತಂದ್ರೆ, ನಿನ್ನ ಜೀವಿತದಲ್ಲಿ ನೀನು ಏನನ್ನ ಕಳೆದುಕೊಂಡಿದೆಯೋ ಅದನ್ನ ನೀನು ಹೊಂದಲಿಕ್ಕೆ ಹೋಗ್ತಾ ಇದೀಯ. ನೀನು ದೇವರಲ್ಲೇ ಭರವಸೆಯನ್ನು ಹೊಂದಿದೆ ಇರೋದಾದ್ರೆ ನೆನೆಸದ ರೀತಿಯಲ್ಲಿ ಆ ಡಾಕ್ಯುಮೆಂಟ್ ನ ಆ ಒಂದು ಪತ್ರಗಳು ನಿನ್ನ ಕೈ ಸೇರುತ್ತವೆ. ಆ ಡಾಕ್ಯುಮೆಂಟ್ ನ ಆ ಒಂದು ಸ್ವಾಸ್ಥ್ಯದ ಅನೇಕ ಡಾಕ್ಯುಮೆಂಟ್ಗಳು ನಿನ್ನ ಕೈ ಸೇರುತ್ತವೆ. ಕೈ ಸೇರುವ ಹಾಗೆ ಕರ್ತನು ಮಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಂಬಿಕೆ ಇದೆಯಾ? ನಮ್ಮಲ್ಲಿ ನಂಬಿಕೆ ಇದೆಯಾ? ನಂಬಿಕೆ ಇರೋದಾದ್ರೆ ಕರ್ತನ ಅದನ್ನು ಒದಗಿಸಿ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟು ಮಾತ್ರವಲ್ಲದೆ ಕರ್ತನ ಯೆಶಾಯ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವಾಗ ನೋಡ್ರಿ, ಅಲ್ಲಿ ಕೂಡ ಅನೇಕ ಜನರಿಗೆ ಸ್ವಾಸ್ಥ್ಯದ ವಿಚಾರವಾಗಿ ತೊಂದರೆ ಬಂದಿತ್ತು. ಆವಾಗ ಕರ್ತನೆ ಹೇಳ್ತಾನೆ, ಅಲ್ಲಿನ ಜನರು ತಾವು ಕಟ್ಟಿದ ಮನೆಗಳಲ್ಲಿ ತಾವೇ ವಾಸಿಸುವರು. ಹಲ್ಲೆಲೂಯಾ. ಇವತ್ತಿನ ದಿವಸ ತಮ್ಮ ಜಾಗ ತಗೊಂಡು ಒಂದು ಮನೆ ಕಟ್ಟಿದ ನಂತರ ಅನೇಕ ಸಮಸ್ಯೆಗಳನ್ನ ಕೆಲವರು ವಿಶ್ವಾಸಿಗಳು ಎದುರಿಸ್ತಾ ಇದ್ದಾರೆ, ಸೇವಕರು ಎದುರಿಸ್ತಾ ಇದ್ದಾರೆ. ಸಭೆಯ ವಿಚಾರವಾಗಿ ಅನೇಕ ವೇದನೆಗಳನ್ನ, ಅನೇಕ ಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನೀವು ಕಟ್ಟಿದಂತ ಮನೆಗಳಲ್ಲಿ ನೀವೇ ವಾಸಿಸುವಂತೆ ಕರ್ತನು ಮಾಡ್ತಾನೆ. ಆ ತೋಟಗಳ ಫಲ ಏನು ಬೆಳೆದಿದ್ದೀರೋ ಅದನ್ನ ಹುಳಗಳು ತಿನ್ನೋದಿಲ್ಲ, ಅದನ್ನ ಯಾವುದೇ ರೀತಿಯಲ್ಲಿ ಮಳೆ ತಿನ್ನೋದಿಲ್ಲ, ಅದನ್ನ ಯಾವುದೇ ರೀತಿಯಲ್ಲಿ ಯಾವ ಒಂದು ಹವಾಮಾನದ ವೈಪರೀತ್ಯದ ನಿಮಿತ್ತವಾಗಿ ಆಗುವಂತ ನಷ್ಟಗಳು ತಿನ್ನೋದಿಲ್ಲ, ಅದನ್ನ ನೀವೇ ತಿನ್ನುತ್ತೀರಾ. ಹಲ್ಲೆಲೂಯಾ. ಅದನ್ನು ವಾಗ್ದಾನ ಮಾಡಿದದನ್ನು ಕರ್ತನಾದ ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ, ಕರ್ತನ ಸನ್ನಿಧಾನ, ಯಾಕೆ ಈ ಇಸ್ರೇಲ್ರಿಗೆ ದುರಾವಸ್ಥೆ ಬಂತು? ಯಾಕೆ ಇಸ್ರೇಲ್ರು ತಮ್ಮ ಸಂಬಳದ ಒಂದು ತಿಂಗಳ ಅಂತ್ಯದ ಒಂದು ಸಂಬಳ ಬರುವಾಗ ಯಾಕೆ ಅದನ್ನು ಅನುಭವಿಸಕ್ ಆಗ್ತಾ ಇಲ್ಲ? ಯಾಕೆ ಅವರು ಹಸುವಲ್ಲಿದ್ದಾರೆ? ಯಾಕೆ ಅವರ ಪಟ್ಟಣಗಳು ಅಥವಾ ಅವರ ಇರುವಂತಹ ಮನೆಗಳು ಅವರು ಸಮಾಧಾನದಿಂದ ಜೀವಿಸ್ತಾ ಇಲ್ಲ? ಈಗ ಕರ್ತನ ಪ್ರಕಾರವಾಗಿ ನೋಡುವಾಗ ಕರ್ತನೆ ಹೇಳಿದ್ದಾನೆ, ಎಲೆ ಹೊರೆ ಹೊತ್ತವರೇ, ಕಷ್ಟಪಡುವವರೇ, ನನ್ನ ಬಳಿಗೆ ಬನ್ನಿರಿ, ನೀವು ವಿಶ್ರಾಂತಿಯನ್ನು ಹೊಂದುತ್ತೀರಿ. ಯಾಕೆ ಅನೇಕ ಜನರಿಗೆ ವಿಶ್ರಾಂತಿ ಇಲ್ಲ ಅನ್ನೋದನ್ನ ನೋಡುವಾಗ ಇವತ್ತಿನ ದಿವಸ ನಾವು ಗಮನಿಸಬೇಕು. ನೋಡ್ರಿ, ಕರ್ತನ ಈ ರೀತಿಯಲ್ಲಿ ವಾಕ್ಯ ಬರೆಯಲು ಆಮೋಸ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1-3 ವಚನಗಳನ್ನು ನೋಡುವಾಗ, ಆಮೋಸ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 1-3 ವಚನಗಳು ಅಲ್ಲಿ ಸಮಾರ್ಯದ ಸ್ತ್ರೀಯರಿಗೆ ಖಂಡನೆ ಮಾಡ್ತಾರೆ. ಅಂದ್ರೆ ಸಮಾರ್ಯದ ಸ್ತ್ರೀಯರು ಯಾರಂದ್ರೆ ಅವರು ದೇವ ಜನರಾಗಿದ್ರು, ಈಗ ಬದಲಾವಣೆ ಆಗಿದ್ದಾರೆ. ಯಾವ ಕಡೆಗೆ ಬದಲಾವಣೆ ಆಗಿದ್ದಾರೆ? ಅನ್ಯ ಜನರ ಆಗಿ ಬದಲಾವಣೆ ಆಗಿದ್ದಾರೆ. ಅವರಿಗೆ ದೇವರ ವಿಚಾರ ಎಲ್ಲ ಗೊತ್ತು. ಯಾಕಂದ್ರೆ ಸಮಾರ್ಯ ಸ್ತ್ರೀಯ ಬಳಿಯಲ್ಲಿ ಯೇಸು ಕ್ರಿಸ್ತನ ಹೋಗಿ ಮಾತಾಡುವಾಗ ಆಕೆ ಹೇಳ್ತಾಳೆ, ಆ ಬೆಟ್ಟದ ಮೇಲೆ ನಿಮ್ಮ ಆರಾಧನೆ ನಡೆಯುತ್ತಲ್ಲ ಅಂತ ಹೇಳ್ತಾಳೆ. ಹಾಗೆ ಎಲ್ಲ ಆರಾಧನೆ ವಿಚಾರ ಗೊತ್ತು, ವಾಕ್ಯದ ವಿಚಾರ ಗೊತ್ತು, ಅದೇ ರೀತಿಯಲ್ಲಿ ಮೆಸ್ಸಿಯನ ಬಗ್ಗೆ ಗೊತ್ತು, ಮೆಸ್ಸಿಯನ ಬರ್ತಾನೆ ಅಂತ ಗೊತ್ತು, ಪ್ರವಾದಿ ಅನ್ನುವಂತ ವ್ಯಕ್ತಿ ಪ್ರವಾದನೆಯನ್ನ ನುಡಿಯುತ್ತಾನೆ, ಅವನ ಭವಿಷ್ಯವನ್ನ ತಿಳಿಸ್ತಾನೆ ಅಂತ ಅನ್ಕೊಂಡು ಎಲ್ಲವನ್ನ ಆತ್ಮಿಕ ವಿಚಾರಗಳನ್ನ ತಿಳಿದಿದ್ದಾಳೆ. ಈ ಆತ್ಮಿಕ ವಿಚಾರಗಳನ್ನು ತಿಳಿದಂತ ಸ್ತ್ರೀ ಏನ್ ಮಾಡಿದಾಳೆ? ತನ್ನ ಜೀವಿತದಲ್ಲಿ ಏನಾಗಿದೆ, ಅದು ದುರ್ಘಟನೆಯೋ ಪರಿಸ್ಥಿತಿಯೋ ಏನೋ ಗೊತ್ತಿಲ್ಲ, ಆದರೆ ದೇವರ ವಿರುದ್ಧವಾದ ಕಾರ್ಯಗಳು ಆಕೆ ಜೀವಿತದಲ್ಲಿ ನಡೀತಿದೆ. ಆಕೆ ಆ ವಿಚಾರಗಳೇ ಆಕೆಯನ್ನ ದೇವರ ಹತ್ತಿರ ಬರುವುದಕ್ಕೆ ಬಿಡುತ್ತಾ ಇಲ್ಲ. ಇವತ್ತಿನ ದಿವಸ ದೇವರು ನಮ್ಮ ಹತ್ತಿರವಿಲ್ಲದೆ ಇಲ್ಲ, ನಾವು ದೇವರ ಹತ್ತಿರ ಹೋಗ್ತಾ ಇಲ್ಲ. ನಾವೊಂದು ಡಿಸ್ಟೆನ್ಸ್ ಅಲ್ಲಿ ನಿಲ್ಲಿಸಿದ್ದೇವೆ. ಕರ್ತನೇ, ನೀನು ಈ ಡಿಸ್ಟೆನ್ಸ್ ಅಲ್ಲಿ ಮಾತ್ರ ನಿಲ್ಲು, ಈ ಒಂದು ವಿಚಾರಗಳಿಗೆ ನೀನು ಬರಬೇಡ. ನನಗೊಂದು ಪರ್ಸನಲ್ ಲೈಫ್ ಇದೆ, ಅಂದ್ರೆ ಯೇಸು ಕ್ರಿಸ್ತನನ್ನ ಹೊರತುಪಡಿಸಿ ನನಗೊಂದು ಪರ್ಸನಲ್ ಲೈಫ್ ಇದೆ. ಯೇಸು ಕ್ರಿಸ್ತನನ್ನ ಹೊರತುಪಡಿಸಿ ಯಾರಿಗಾದ್ರೂ ವಿಶ್ವಾಸಿಗಾಗಲಿ ಅಥವಾ ಸೇವಕರಿಗಾಗಲಿ ಪರ್ಸನಲ್ ಲೈಫ್ ಅನ್ನೋದು ಇದೆಯಾ? ಇರಬೇಕಾ? ಎಂದಿಗೂ ಕೂಡ ಇರಬಾರದು. ಎಂದಿಗೂ ಕೂಡ ನಾವು ಯೇಸು ಕ್ರಿಸ್ತನ ವಿಚಾರದಲ್ಲಿ ನೀನ್ ಈ ವಿಚಾರದಲ್ಲಿ ಬರಬೇಡ ಅಂತ ಅನ್ಕೊಂಡು ತಡಿಬಾರದು. ತಡದ್ವಿ ಅಂತಂದ್ರೆ
ತಡೆದ್ವಿದಾದ್ರೆ ಯೇಸು ಕ್ರಿಸ್ತನ ಕಂಟ್ರೋಲ್ ಅದರ ಮೇಲೆ ಇಲ್ಲ ಅಂತ ಅರ್ಥ. ಆವಾಗ ಆಟೋಮೆಟಿಕಲಿ ಓನರ್ ಚೇಂಜ್ ಆಗುತ್ತೆ. ಓನರ್ ಚೇಂಜ್ ಆದ ಕೂಡಲೇ ಸೈತಾನನಲ್ಲಿ ಆವರಿಸಿಕೊಳ್ತಾನೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಕರ್ತನ ಸನ್ನಿಧಾನದಲ್ಲಿ ಆಮೋಸ 4ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಲ್ಲಿ ಆಮೋಸನು ಬರೀತಾನೆ, ಸಮಾರ್ಯ ಬೆಟ್ಟದಲ್ಲಿನ ಬಾಷಾನಿನ ಆಕಳುಗಳೇ, ಬಡವರನ್ನ ಹಿಂಸಿಸಿ ದಿಕ್ಕಿಲ್ಲದವರನ್ನ ಜಜ್ಜಿ ನಿಮ್ಮ ಪತಿಗಳಿಗೆ ಪಾನವನ್ನ ತರಿಸಿರಿ, ಕುಡಿಯೋಣ ಎಂದು ಹೇಳುವವರೇ ಈ ಮಾತನ್ನು ಕೇಳಿರಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಮಗೆ ಬೇಡವಾದವರನ್ನ ಅಥವಾ ನಮಗೆ ಶತ್ರುವಿನ ರೀತಿ ಇರುವ ಅಥವಾ ನಮ್ಮಿಂದ ಕೆಳಗಡೆ ಇರುವವರನ್ನ, ನಮ್ಮ ರಿಲೇಷನ್ ಇರುವಂತ ಒಡ ಹುಟ್ಟಿದವರನ್ನ, ನಮ್ಮ ಇರುವಂತ ಅಣ್ಣ ತಮ್ಮಂದಿರ ಮಧ್ಯದಲ್ಲಿರುವವರನ್ನ ನಾವು ಒಂದು ಕಡೆ ಅವರನ್ನ ತೊಳೆದು ಅವರನ್ನ ಕೆಳಗಡೆ ಹಾಕಿ ನಾವೇನ್ ಮಾಡಿದ್ದೇವೆ, ನಾವು ಪಾನವನ್ನ ತರಿಸ್ಕೊಂಡಿದ್ದೇವೆ, ನಾವು ಕುಡಿಯೋಣ ಅಂತ ಅನ್ಕೊಂಡು ಹೇಳ್ತಾ ಇದ್ದೇವೆ. ಒಂದು ವೇಳೆ ಈ ರೀತಿಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆದಾದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ಇದು ಸರಿಯಲ್ಲ ಅಂತ ಅನ್ಕೊಂಡು ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ನಮಗೆ ನಷ್ಟವಾದರೂ ಕೂಡ ನಾವು ಅದನ್ನ ಬಿಟ್ಟು ಕೊಡುವುದಾದರೆ ಕರ್ತನು ಪ್ರಮಾಣ ತಪ್ಪದವನಾಗಿ ವಾಗ್ದಾನ ಮಾಡಿದ್ದನ್ನ ಕರ್ತನು ಕೊಡುವಾತನಾಗಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ, ಅಬ್ರಾಹಮನಿಗೆ ಹೇಳಿದ್ರು, ನೀನು ಕಾಲಿಟ್ಟ ಜಾಗವನ್ನು ನಿನಗೆ ಕೊಡ್ತೇನೆ. ಕಾಲಿಟ್ಟ ಜಾಗವನ್ನ ಕೊಡೋದಕ್ಕಿಂತ ಮುಂಚೆ ಆತನಿಗೆ ಒಂದು ವಾಗ್ದಾನ, ದೇವರೊಂದು ಹೇಳ್ತಾರೆ, ನಾನು ಹೇಳಿದಂತ ಜಾಗಕ್ಕೆ ನೀನು ಹೋಗಬೇಕು, ನಾನು ಹೇಳಿದಂತ ದೇಶಕ್ಕೆ ನೀನು ಹೋಗಬೇಕು. ಯಾರಿಗೆ ವಾಗ್ದಾನ ಸಿಕ್ತಿದ್ದು? ಅದು ಅಬ್ರಾಹಮನಿಗೆ. ಆದ್ರೆ ಅವನ ಜೊತೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಲೋಟ ಎನ್ನುವಂತ ವ್ಯಕ್ತಿ. ಲೋಟನಿಗೆ ವಾಗ್ದಾನ ಸಿಕ್ಕಿಲ್ಲ, ಲೋಟನಿಗೆ ಆಶೀರ್ವಾದದ ಒಂದು ಯಾವುದೇ ವಿಚಾರ ಗೊತ್ತಿಲ್ಲ. ಅಬ್ರಾಹಮ ಹೋಗ್ತಾ ಇದ್ದಾನಲ್ಲ, ನಾನು ಅವನ ಹಿಂದೆ ಹೋಗ್ತಾನೆ ಅಂತ ಅನ್ಕೊಂಡು ಬಂದಂತ ಸಂದರ್ಭದಲ್ಲಿ ತನ್ನ ದನಗಳನ್ನ ಮೇಯಿಸುವಂತ ವಿಚಾರ ಬಂದಾಗ ಲೋಟನ ದನ ಕಾಯುವವರು ಮತ್ತು ಈ ಅಬ್ರಾಹಮನ ದನ ಕಾಯುವರ ಮಧ್ಯೆ ಜಗಳಗಳು ಉಂಟಾದಾಗ ಇವರು ಮನೆ ಯಜಮಾನರು ಮತ್ತೆ ದೊಡ್ಡವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ನಾವು ಒಟ್ಟಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಏನಾಗ್ತಾ ಇದೆ, ಜಗಳಗಳಾಗ್ತಾ ಇದೆ. ಯಾವಾಗಲೂ ಕೂಡ ಆತ್ಮಿಕತೆ ಮತ್ತು ಲೌಕಿಕ ಕಾರ್ಯಗಳು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಲೋಟನು ಆತನು ಲೌಕಿಕ ವ್ಯಕ್ತಿ ಆಗಿದ್ದನು, ಅಬ್ರಾಹಮನು ಆತ್ಮಿಕ ವ್ಯಕ್ತಿ ಆಗಿದ್ದನು. ಹೌದು, ಲೋಟನು ನೀತಿವಂತನಾಗಿದ್ದನು, ಆದ್ರೆ ಅವನಿಗೆ ಈ ಲೋಕದ ಆಸ್ತಿ ಅಂತಸ್ತು ಸಮೃದ್ಧಿಯ ಮೇಲೆ ಕಣ್ಣಿತ್ತು. ಆದ್ರೆ ಈ ಅಬ್ರಾಹಮನ ನೋಡುವಾಗ ನೀನು ಗುಡಾರಗಳಲ್ಲಿ ಜೀವಿಸಬೇಕು ಅಂತ ಹೇಳುವಾಗಲೂ ಕೂಡ, ಯಾಕೆಂದ್ರೆ ಕರ್ತನ ಹೇಳಿದೆ, ನೀನು ಒಬ್ಬ ಪರದೇಶಿಯಾಗಿರ್ಬೇಕು ಅಂತ ಅನ್ಕೊಂಡು ಹೇಳಿದಾಗಲೂ ಕೂಡ ಅದನ್ನ ಅಬ್ರಾಹಮನು ಒಪ್ಪಿಕೊಳ್ತಾನೆ. ಇಲ್ಲಿ ಒಬ್ಬ ಲೌಕಿಕ ವ್ಯಕ್ತಿ, ಒಬ್ಬ ಆತ್ಮಿಕ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೇವೆ. ಈ ಆತ್ಮಿಕ ವ್ಯಕ್ತಿ ಲೌಕಿಕ ವ್ಯಕ್ತಿಯ ಜನರ ಮಧ್ಯದಲ್ಲಿ ಜಗಳ ಆದಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ಆಸ್ತಿಯನ್ನ ಡಿವೈಡ್ ಮಾಡ್ತಾ ಇದ್ದಾರೆ. ಡಿವೈಡ್ ಮಾಡುವಂತ ಸಂದರ್ಭದಲ್ಲಿ ಲೋಟನಿಗೆ ಕೇಳ್ತಾನೆ, ನಿನಗೆ ಯಾವ್ದು ಬೇಕು ಅಂತ ಕೇಳಿ, ನೀನು ಯಾವ್ದು ತಗೊಂಡು ಬಿಡ್ತೀಯೋ ನಾನು ಅದನ್ನ ಆರಿಸಿಕೊಳ್ತೇನೆ ಅನ್ಕೊಂಡು ಹೇಳ್ತಾನೆ. ನೋಡ್ರಿ, ಈ ಅಬ್ರಾಹಮನು ಜಗಳ ಆಡೋವನಲ್ಲ, ಅಬ್ರಾಹಮನು ಹೊಟ್ಟೆ ಕಿಚ್ಚಿ ಪಡುವವನಲ್ಲ, ಅಬ್ರಾಹಮನು ಬಹಳ ಸ್ಟ್ರಾಟಜಿ. ಯಾಕಂದ್ರೆ ಅಬ್ರಾಹಮನು ದೊಡ್ಡವನು, ಎಕ್ಸ್ಪೀರಿಯನ್ಸ್ಡ್ ಆಗಿರುವವನು. ಅದನ್ನ ಏನು ಬೇಕಾದ್ರೂ ದೇವರ ಒಂದು ದೈವೋಕ್ತಿ ಈ ರೀತಿ ಬಂತು, ನೀನು ಅಲ್ಲಿಗೋಗು ಅಂತ ಅನ್ಕೊಂಡು ಹೇಳ್ಬೋದಿತ್ತು, ಈ ನಿಜವಾದ ಸಂಗತಿಯನ್ನ ಮರೆ ಮಾಡಬಹುದಿತ್ತು. ಆದ್ರೆ ಅಬ್ರಾಹಮನು ಮರೆ ಮಾಡಲಿಲ್ಲ. ಏನ್ ಮಾಡ್ತಾನೆ, ಅದನ್ನ ಯಥಾರ್ಥವಾಗಿ ಹೇಳ್ತಾನೆ, ನೀನು ಯಾವುದನ್ನ ಆರಿಸಿ ಬಿಡ್ತೀಯೋ ಅದನ್ನ ನಾನು ತಗೋತೇನೆ ಅಂತ ಅನ್ಕೊಂಡು ಹೇಳ್ತಾನೆ. ಮೋಸ್ಟ್ ಪ್ರಾಬಬ್ಲಿ ಅಬ್ರಾಹಮನಿಗೆ ಗೊತ್ತಿರಬಹುದು ಏನಂತಂದ್ರೆ, ಈ ಲೋಟನ ಬುದ್ಧಿ ನನಗೆ ಗೊತ್ತಿದೆ, ಇವನು ಖಂಡಿತವಾಗಿ ಯೋರ್ದಾನ್ ಹೊಳೆದೇ ಆರಿಸ್ಕೊಳ್ತಾನೆ. ಆ ಯೋರ್ದಾನ್ ಹೊಳೆದ ಆರಿಸ್ಕೊಳ್ತಾನೆ ಅಂತ ಗೊತ್ತಾದಾಗ್ಲೂ ಕೂಡ ಅಬ್ರಾಹಮನಿಗೆ ಹೃದಯದಲ್ಲಿ ದುಗುಡ ಆಗಿಲ್ಲ, ಕಳವಳ ಆಗಿಲ್ಲ, ನಾನೇನ್ ಮಾಡ್ಲಿ ಅಂತ ಅನ್ಕೊಂಡು ಆತನ ಹೇಳ್ತಾ ಇದ್ದಾನೆ, ನೀನು ಆರಿಸಿ ಬಿಟ್ಟಿದ್ದನ್ನು ನಾನು ತಗೋತೇನೆ. ಯಾಕೆಂತಂದ್ರೆ ಅಬ್ರಾಹಮನಿಗೆ ಒಂದು ವಿಚಾರ ಗೊತ್ತಿತ್ತು, ನನ್ನನ್ನು ಕರೆದಾತನು ನನ್ನ ದೇವರಾಗಿದ್ದಾನೆ. ಹಾಲೆಲೂಯ. ನನ್ನನ್ನು ನಡೆಸುವವನು ನನ್ನ ದೇವರಾಗಿದ್ದಾನೆ, ನನ್ನನ್ನು ಆಶೀರ್ವಾದ ಮಾಡುವವನು ನನ್ನ ದೇವರಾಗಿದ್ದಾನೆ, ನನ್ನನ್ನು ಬಲಪಡಿಸುವವನು ದೇವರಾಗಿದ್ದಾನೆ. ನನಗೆ ಪಿತ್ರಾರ್ಜಿತ ಆಸ್ತಿ ಇಲ್ಲದೆ ಹೋದರೂ ಕೂಡ ನಾನು ಸ್ವಯಾರ್ಜಿತವಾಗಿ ಎಲ್ಲವನ್ನ ಮಾಡಿಕೊಳ್ಳುವಾಗ ನನ್ನ ಕರಗಳನ್ನ ಕರ್ತನು ಆಶೀರ್ವಾದ ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ಇವತ್ತಿನ ದಿವಸ ಅವರಿಗೆ ಪಿತ್ರಾರ್ಜಿತ ಆಸ್ತಿ ಇದೆ, ಇವರಿಗೆ ಪಿತ್ರಾರ್ಜಿತ ಆಸ್ತಿ ಇದೆ, ಆಸ್ತಿ ಮಾರದ ಹಣ ಬಂತು,
ಬಂತು ಅಂತ ಅನ್ಕೊಂಡು ಯಾರು ಕೂಡ ನೋವು ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ಕರಗಳನ್ನ ದೇವರು ಬಲಪಡಿಸುವಾದನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ತಲೆಮಾರನ್ನ ಕರ್ತನು ಬಲಪಡಿಸುವಾದನಾಗಿದ್ದಾನೆ. ನಮ್ಮ ಕೈಯ ಮುಖಾಂತರವೇ ನಾವು ಅನೇಕ ಸ್ವಾಸ್ಥ್ಯವನ್ನ ಕೊಳ್ಳುವ ಹಾಗೆ ಕರ್ತನು ನಮಗೆ ಆಶೀರ್ವದಿಸುವಾದನಾಗಿದ್ದಾನೆ. ಹಲ್ಲೆಲೂಯಾ. ಇದು ದೇವರ ಕೃಪೆ ಆಗಿದೆ. ಕರ್ತನು ನಮ್ಮನ್ನ ಭಿಕ್ಷೆ ಬೇಡುವ ರೀತಿಯಲ್ಲಿ ನಾವು ನಿಲ್ಲಿಸುವಂತ ದೇವರಲ್ಲ. ಹಲ್ಲೆಲೂಯಾ. ಲೋಕದಿಂದ ಬಂದ ಕೂಡಲೇ ನಿನ್ನ ಸನ್ಯಾಸಿಯ ರೀತಿಯಲ್ಲಿ ಕಾವಿ ಧರಿಸ್ಕೊಂಡು ಇರಬೇಕು ಅಂತ ಅನ್ಕೊಂಡು ಕರ್ತನ ಎಲ್ಲೂ ಹೇಳಿಲ್ಲ. ಆತನು ಹೇಳಿರೋದಂದ್ರೆ ನೀನು ಎಲ್ಲದಕ್ಕೂ ನನ್ನನ್ನು ಡಿಪೆಂಡ್ ಆಗಬೇಕು. ಹಲ್ಲೆಲೂಯಾ. ಎಲ್ಲದಕ್ಕೂ ನೀನು ನನ್ನ ಹತ್ರ ಕೇಳಬೇಕು, ನನ್ನನ್ನು ಹಿಂಬಾಲಿಸಬೇಕು, ನನ್ನ ವಾಕ್ಯದಲ್ಲಿ ನಡೆಯಬೇಕು ಅಂತ ಮಾತ್ರವೇ ಆತನು ಹೇಳಿ. ಯಾಕಂದ್ರೆ ಅಬ್ರಾಮನ ನೋಡುವಾಗ ಅಗರ್ಭ ಶ್ರೀಮಂತನೆಂದು ನಾವು ನೋಡ್ತೇವೆ. ಅಬ್ರಾಮನು ಏನ್ ಮಾಡ್ತಾನೆ, ಯೋರ್ದಾನ್ ಒಳಗೆ ಸ್ಥಳ ಹಾಕಿಸ್ಕೊಂಡಾಗ ಆ ಲಿಮಿಟ್ ಅಲ್ಲಿಯ ತನಕ ಕರ್ತನು ಮಾತಾಡೋದಿಲ್ಲ. ಅವರ ಮಧ್ಯದಲ್ಲಿ ಜಗಳಗಳು, ವ್ಯಾಜ್ಯಗಳು, ತೊಂದರೆಗಳು, ಆ ಮಧ್ಯದಲ್ಲಿ ಕರ್ತನು ಬರೋದೇ ಇಲ್ಲ. ಯಾವಾಗ ಲೋಟನು ಯೋರ್ದಾನ್ ಒಳ್ಳೆಯ ಸಮೃದ್ಧಿಯಾದ ಒಂದು ಜಾಗವನ್ನು ಆರಿಸಿಕೊಳ್ತಾನೋ ಆ ನೆಕ್ಸ್ಟ್ ಮಿನಿಟ್ ಅಲ್ಲಿ ಕರ್ತನು ಮಾತಾಡ್ತಾನೆ, ಅಬ್ರಾಮನೇ ನೀನೀಗ ಕಣ್ಣೆತ್ತಿ ನೋಡು, ಅಬ್ರಾಮನೇ ನೀನೀಗ ಕಣ್ಣೆತ್ತಿ ನೋಡು. ನೀನು ನಿನ್ನ ಉತ್ತರಕ್ಕೆ ಹೋದ್ರೆ ಉತ್ತರದ ಜಾಗ ನಿನ್ನದು, ನಿನ್ನ ದಕ್ಷಿಣಕ್ಕೆ ಹೋದ್ರೆ ದಕ್ಷಿಣದ ಜಾಗ ನಿನ್ನದು, ಪೂರ್ವಕ್ಕೆ ಹೋದ್ರೆ ಪೂರ್ವದ ಜಾಗ ನಿನ್ನದು. ಯಾವುದೇ ರೀತಿಯಲ್ಲಿ ಏನ ಚೆಕ್ ಬಂದಿ ಇಲ್ಲ, ಹಿಂದೆ ಮುಂದೆ ಯಾರಿದ್ದಾರೆ ಅಂತ ಅನ್ಕೊಂಡು ಚೆಕ್ ಬಂದಿ ಇಲ್ಲ. ನಿನಗೆ ನೀನು ಕಾಲಿಟ್ಟ ಜಾಗವನ್ನು ನಾನು ನಿನಗೆ ಕೊಡ್ತೇನೆ ಅಂತ ನನ್ನ ಕರ್ತನ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಪ್ರೀತಿಸುವ ಪ್ರಿಯರೇ, ನಮಗೆ ಅನ್ಯಾಯವಾಗಿದೆ ಅಂತ ಅನ್ಕೊಂಡು ನಮಗೆ ಬಹಳ ದುಃಖ, ಬಹಳ ನೋವು, ಬಹಳ ಕಷ್ಟ ನಮಗೆ. ಅದರಲ್ಲೇ ನಾವು ನೆನೆಸ್ಕೊಂಡು ಕುಗ್ಗಿ ಹೋಗ್ತಾ ಇದ್ದೇವೆ. ಅದರ ನಿಮಿತ್ತವಾಗಿ BP ಶುಗರ್ ರೈಸ್ ಆಗಿದೆ. ಅದಕ್ಕೋಸ್ಕರವಾಗಿ ಆ ಒಂದು ವಿಚಾರವಾಗಿ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ನಿನ್ನನ್ನ ಕರೆದಿರುವ ಆತನು ದೇವರಾಗಿದ್ದಾನೆ. ನೀನು ಆತನನ್ನ ಹಿಂಬಾಲಿಸಿದರೆ ಕರ್ತನು ಸ್ವಾಸ್ಥ್ಯವನ್ನ ಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ರೀತಿ ಕರ್ತನಾದ ಯೆಹೋವನು ತನ್ನ ಪರಿಶುದ್ಧತ್ವದ ಬೇರೆ ಆಣೆ ಇಟ್ಟು, ಇಗೋ ನಿಮ್ಮನ್ನು ಕೊಂಡಿಗಳಿಂದಲೂ ನಿಮ್ಮಲ್ಲಿ ಉಳಿದವರನ್ನ ಮೀನುಗಾಳಗಳಿಂದಲೂ ಎಳೆದುಕೊಂಡು ಹೋಗುವ ದಿನಗಳು ನಿಮಗೆ ಬರುತ್ತವೆ ಎಂದು ಪ್ರಮಾಣ ಮಾಡಿದ್ದಾನೆ. ನೀವೆಲ್ಲರೂ ಯುದ್ಧ ಮುಖವಾಗಿ ಕೋಟೆಯೊಡೆದ ಸ್ಥಳಗಳಿಂದ ಹೊರಟು ಹರ್ಮೋನಿಗೆ ಹಾಕಿಸಿಕೊಳ್ಳುವಿರಿ. ಇದು ಯೆಹೋವನ ನುಡಿ. ಈ ಸ್ಥಿತಿಯಲ್ಲಿ ಇಸ್ರೇಲರು ಇದ್ರು. ಆ ಇಸ್ರೇಲರನ್ನ ಕರ್ತನು ಮತ್ತೆ ನೂತನ ಸ್ಥಿತಿಗೆ ತರ್ತಾ ಇದ್ದಾನೆ. ಎಲ್ಲಿ? ಆಮೋಸ್ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 15ನೇ ವಚನದಲ್ಲಿ ಆತನು ಹೇಳ್ತಾನೆ, ನಾನು ನನ್ನ ಜನರ ಇಸ್ರೇಲರ ದುರಾವಸ್ಥೆಯನ್ನ ತಪ್ಪಿಸುವೆನು. ನಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ದ್ರಾಕ್ಷಿ ತೋಟಗಳನ್ನು ಸಂಬಳಗಳು ತಿಂಗಳಿಗೆ ಬಂದ್ರೆ ತಿಂಗಳಲ್ಲಿ ಖರ್ಚು ಮಾಡಿ ಮಿಕ್ಕುವ ಹಾಗೆ ಆ ದ್ರಾಕ್ಷಿ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನ ಕುಡಿಯುವರು. ಫಲವೃಕ್ಷಗಳನ್ನು ಬೆಳೆಯಿಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಅವರಿಗೆ ನಾನು ದಯಪಾಲಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಕೂಡ ಅವರನ್ನ ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ. ಹಲ್ಲೆಲೂಯಾ. ನಾನಲ್ಲ ಹೇಳಿದ್ದು, ಆಮೋಸ ಅಲ್ಲ ಹೇಳ್ತಿರೋದು, ಕರ್ತನಾದ ಯೆಹೋವನ ಸೇನಾಧೀಶ್ವರನ ಯೆಹೋವನ ಹೇಳ್ತಾ ಇದ್ದಾನೆ. ಇದನ್ನ ರಿಸೀವ್ ಮಾಡೋರು ಇದ್ದಾರ ಪ್ರಿಯರೇ? ರಿಸೀವ್ ಮಾಡೋದ್ರೆ ಇವತ್ತಿನ ದಿವಸ ನಿಮ್ಮ ಆಸ್ತಿ ವಿಚಾರದಲ್ಲಿ, ಸ್ವಾಸ್ಥ್ಯದ ವಿಚಾರದಲ್ಲಿ, ಹೋರಾಟದಲ್ಲಿ ಕರ್ತನು ಜಯ ಕೊಡಲು ಶಕ್ತನಾಗಿದ್ದಾನೆ. ಅದು ಯಾರ ಕೈಯಲ್ಲಿ ಬೇಕಾದ್ರೂ, ಯಾವ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಕೈಯಲ್ಲಿ ಬೇಕಾದ್ರೂ ಇರ್ಲಿ, ಅದನ್ನ ತಂದು ಕೊಡಲು ದೇವರು ಶಕ್ತನಾಗಿದ್ದಾನೆ. ಆದ್ರೆ ಅದಕ್ಕೋಸ್ಕರ ನಾವು ಕಾಯುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಪ್ರವಾಸಿಗಳಾಗಿದ್ದೇವೆ. ಕರ್ತನ ಎಷ್ಟು ದಿನ ನಮಗೆ ಈ ಲೋಕದಲ್ಲಿ ಜೀವಿಸಿದಾಗ ವಾಯ್ದೆ ಕೊಟ್ಟಿದ್ದಾನೋ ಅಷ್ಟು ದಿನವರೆಗೆ ನಮಗೆ ಸಮಾಧಾನ, ನಾವು ತಿಂದ ಊಟದಲ್ಲಿ ನಮಗೆ ಆರೋಗ್ಯ, ಅದೇ ರೀತಿಯಲ್ಲಿ ನಮಗೆ ತಕ್ಕ ಸಮಯಕ್ಕೆ ಆಹಾರವನ್ನು ಕೊಡಲು ದೇವರು ಶಕ್ತನಾಗಿದ್ದಾನೆ. ಪ್ರಿಯ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ಅನೇಕ ಜನರು ತಮ್ಮ ಸ್ವಾಸ್ಥ್ಯದ ವಿಚಾರದಲ್ಲಿ ಕರ್ತನೆ ರಾಜ ಸವಾಲುಗಳನ್ನು ಎದುರಿಸ್ತಾ ಇರೋದುಂಟು. ಅನೇಕ ಜನರ ಪ್ರಾರ್ಥನೆ ರಿಕ್ವೆಸ್ಟ್ ಗಳು ನಮಗೆ ಬಂದಿರೋದುಂಟಲ್ಲ ಕರ್ತನೆ. ಆ ಎಲ್ಲ ಪ್ರಾರ್ಥನೆ ರಿಕ್ವೆಸ್ಟ್ ಗಳನ್ನ ನಾವು ನೆನೆಸಿಕೊಳ್ಳುತ್ತೇವೆ ಕರ್ತನೆ. ನೀನು ಆ ಪ್ರಾರ್ಥನೆ ರಿಕ್ವೆಸ್ಟ್ ಗಳನ್ನು ಮುಟ್ಟಿಸುವ ಆಮೆ ಕರ್ತನೆ. ನೀನು ನಮ್ಮ ಕರ್ತನೆ ಅವರ ಜೊತೆ ಮಾತನಾಡು, ಅವರನ್ನ ಬಲಪಡಿಸುವ ದೇವರಲ್ವಾ. ಅವರಿಗಾಗಿರುವಂತ ಅನ್ಯಾಯ, ಅವರಿಗಾಗಿರುವಂತ ವೇದನೆ, ಅವರಿಗಾಗುವಂತ ಕಷ್ಟ ಕರ್ತನೆ ಎಲ್ಲದರಿಂದ ಬಿಡುಗಡೆ ಕೊಡು. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಅಬ್ರಹಾಮನಿಗೆ ಯಾವ ರೀತಿಯಲ್ಲಿ ಹೇಳಿದೆಯೋ, ನೀನು ಕಾಲಿಟ್ಟ ಜಾಗವನ್ನು ನಿನಗೆ ಕೊಡ್ತೇನೆ ಕರ್ತನೆ. ನಮಗೆ ಪಿತ್ರಾರ್ಜಿತವಾಗಿ ಏನು ಇಲ್ಲದೆ ಹೋದ್ರು ನಮಗೆ ಸ್ವಯಾರ್ಜಿತವಾಗಿ ನಮಗೆ ಕೊಡಲು ಶಕ್ತನಾದ ದೇವರು ನೀನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ವಿರೋಧವಾಗಿ ಕರ್ತನೆ ನಮಗೆ ಸಿಗಬೇಕಾದ ಸ್ವಾಸ್ಥ್ಯವನ್ನ ಕರ್ತನೆ ಕಂಟ್ರೋಲ್ಗೆ ತೆಗೆದುಕೊಂಡು ಆಳುತ್ತಿರುವ ದುರಾತ್ಮವೇ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ. ಆ ಮೇರೆಗಳು
ಮನೆಗಳಿಂದ ಈಗಲೇ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಬೇಕಾಗಿ ಆಜ್ಞಾಪಿಸಿದರೆ ಸೈತಾನನ ಅಧಿಕಾರ ಇಲ್ಲ ಯೇಸುವಿನ ನಾಮದಲ್ಲಿ. ಆ ಸೈತಾನನ ಸಂಬಂಧವಾದ ವ್ಯಕ್ತಿಗಳು ಬಿಟ್ಟು ಹೋಗ್ಲಿ ಯೇಸುವಿನ ನಾಮದಲ್ಲಿ. ಆಶೀರ್ವದಿಸು, ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ, ಆಮೇನ್. ಹಾಲೆಲೂಯಾ.